ಗೂಗಲ್ ಕಡೆಯವರು ಏನು ಮಾಡಿದ್ದಾರೆ ಅಂತಂದರೆ ಫೋನಲ್ಲಿ ಇರುತ್ತಲ್ವ ಡಯಲ್ ಪ್ಯಾಡು, ಆ ಒಂದು ಡಯಲ್ ಪ್ಯಾಡ್ನ ಅಪ್ಡೇಟ್ ಮಾಡಿದ್ದಾರೆ. ಈ ಅಂಥ ಒಂದು ಬುದ್ಧಿವಂತರು ನೋಡಿ. ಓಕೆನಾ, ಇವಾಗ ಫೋನಲ್ಲೇ ಕಂಪ್ಲೀಟಾಗಿ ಏನಾದರೂ ಅಪ್ಡೇಟ್ ಮಾಡಿಬಿಟ್ರೆ ಬಿಡಪ್ಪ ಫೋನೇ ಅಪ್ಡೇಟ್ ಆಗೋಗಿದೆ, ಸೊ ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅನ್ಕೋಬೋದು. ಆದರೆ ನಾವು ಕಾಲ್ ಮಾಡ್ತೀವಲ್ವ, ಆ ಒಂದು ಡಯಲ್ ಪ್ಯಾಡನ್ನು ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಎಂಥ ಬುದ್ಧಿವಂತರು ಇರಬೇಡ. ಓಕೆನಾ, ಇವಾಗೇನಪ್ಪ ಅಂತಂದರೆ ಹೊಸ ಮೊಬೈಲ್ ತೊಗೊಂಡಿದ್ದೇನೆ ಅಂತ ಸಾಕು, ಅದು ಯೂಸ್ ಮಾಡ್ತಾ ಇದ್ದಾರೆ. ಡಯಲ್ ಪ್ಯಾಡ್ ಈ ಒಂದು ಜಾಗದಲ್ಲೇ ಕಾಂಟ್ಯಾಕ್ಟ್ ಸೇವ್ ಇದೆ, ಈ ಒಂದು ಜಾಗದಲ್ಲೇ ನಂಬರ್ಸ್ ಇದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಓಕೆನಾ, ಸಣ್ಣ ಒಂದು ಈ ಒಂದು ಅಪ್ಡೇಟ್ ಬಂದಾಗಿಂದಷ್ಟು ತುಂಬ ಜನ ಗಾಬರಿ ಆಗಿಬಿಟ್ಟಿದ್ದಾರೆ. ಅಯ್ಯೋ ನನ್ನ ಫೋನ್ಗೆ ಏನಾಗ್ಬಿಟ್ಟಿದೆ ಆ್ಯಂಡ್ ಇವಾಗ ನನ್ನೊಂದು ಕಾಂಟ್ಯಾಕ್ಟ್ಸ್ ಎಲ್ಲ ಎಲ್ಲಿ ಸೇವ್ ಆಗಿದೆ ಗೊತ್ತೇ ಆಗ್ತಾ ಇಲ್ಲ ಅಂತ. ಓಕೆನಾ, ಇದೇನಪ್ಪ ಅಂತಂದ್ರೆ ಅವರು ಅಪ್ಡೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಫೋನಲ್ಲಿರೋಂಥ ಕಾಂಟ್ಯಾಕ್ಟ್ಸು ಆ್ಯಂಡ್ ನಂಬರ್ಸು ಎಲ್ಲ ನಿಮ್ಮೊಂದು ಫೋನಲ್ಲಿದ್ದಾವೆ. ಬಟ್ ಅದೆಲ್ಲ ಏನು ಹೋಗಿಲ್ಲ, ನಿಮ್ಮದು ಎಲ್ಲನೂ ಇದ್ದಾವೆ. ಅದೇನಪ್ಪ ಅಂತ ನೀವು ಯೂಸ್ ಮಾಡ್ತಾ ಸ್ವಲ್ಪ ನಿಮಗೆ ಅರ್ಥ ಆಗ್ಬಿಡುತ್ತೆ. ಓಕೆನಾ, ಕಾಂಟ್ಯಾಕ್ಟ್ ಯಾವುದೋ ಒಂದು ಜಾಗದಲ್ಲಿ ಸೇವ್ ಇದ್ದಾವೆ ಆ್ಯಂಡ್ ನಮ್ಮ ನಂಬರ್ ಎಲ್ಲಿದ್ದಾವೆ, ಹೆಂಗೆ ಕಾಲ್ ಮಾಡಬೇಕು ಅಂತ ಎಲ್ಲನೂ ಸೇವ್ ಇದ್ದಾವೆ. ಓಕೆನಾ, ಎಲ್ಲನೂ ಏನೂ ಹೋಗಿಲ್ಲ, ಎಲ್ಲನೂ ಇದ್ದಾವೆ. ಆದರೆ ನೀವು ಗಾಬರಿ ಅಂತ ಆಗೋಕ್ಕೆ ಹೋಗ್ಬೇಡಿ, ನನ್ನೊಂದು ಫೋನ್ ಏನಾಗ್ಬಿಟ್ಟಿದೆ, ನನ್ನೊಂದು ಫೋನ್ ನಂಬರ್ಸೇ ಸಿಗ್ತಾ ಇಲ್ಲ ಅಂತ. ಓಕೆನಾ, ಇದೇನಪ್ಪ ಅಂದ್ರೆ ಕೆಲವ್ರು ಜನ ನನ್ನ ಕೂಡ ನಿನ್ನೆ ಮೊನ್ನೆ ಎಲ್ಲ ಕೇಳಿದಾರೆ, ಇದೇನು ಬ್ರೋ ಈ ಥರ ಬಂದ್ಬಿಟ್ಟಿದೆ ಅಂತ. ಆ್ಯಂಡ್ ಇದನ್ನು ಕೂಡ ಕೆಲವರಿಗೆ ಈ ಥರ ಮಾಡಿದ್ರೆ ನಿಮ್ಮನ್ನು ಹಳೆ ಡಯಲ್ ಪ್ಯಾಡ್ ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ಹಳೆ ಡಯಲ್ ಪ್ಯಾಡ್ ಕೂಡ ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಇದು ಎಲ್ಲ ಯಾರಿಗೆಲ್ಲ ಅಪ್ಡೇಟ್ ಆಗಿದೆ ನೋಡಿ, ಅಪ್ಡೇಟ್ ಆಗಿದೆ ಅಂತಂದರೆ ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅವ್ರು ಗೂಗಲ್ ಅವ್ರು ಏನೋ ಮಾಡಬೇಕು, ಏನೋ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಏನೋ ಮಾಡಿದ್ದಾರೆ ಅಷ್ಟೇ. ಬಟ್ ಇದರಿಂದ ಏನು ಯೂಸ್ ಇಲ್ಲ. ಓಕೆನಾ, ಮಾಡಿದ್ದಾರೆ ಅಂತಂದು ಏನು ಅಂದರೆ ಏನು ಯೂಸ್ ಇಲ್ಲ. ಆ್ಯಂಡ್ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಹಳೆ ಒಂದು ಡಯಲ್ ಪ್ಯಾಡೇ ನಮ್ಗೆ ಬೇಕು ಅಂತಂದರೆ ನೀವು ಸಿಂಪಲಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡಯಲ್ ಪ್ಯಾಡ್ ಬೈ ಗೂಗಲ್ ಅಂತ ಸರ್ಚ್ ಮಾಡಿ, ಇದು ಅಪ್ಡೇಟ್ ಆಗಿರುತ್ತೆ. ಸಿಂಪಲ್ ಆಗಿ ಇದನ್ನ ಅನ್ಇನ್ಸ್ಟಾಲ್ ಮಾಡಿಬಿಡಿ ಅಷ್ಟೇ. ಓಕೆನಾ, ಸೊ ಅನ್ಇನ್ಸ್ಟಾಲ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಏನಪ್ಪ ಅಂದರೆ ನಿಮ್ಮೊಂದು ಹಳೆ ಡಯಲ್ ಪ್ಯಾಡ್ ಇರುತ್ತಲ್ಲ ಅದೇ ಮತ್ತೆ ರಿಟರ್ನ್ ಅದು ಬಂದ್ಬಿಡುತ್ತೆ, ಎಲ್ಲೂ ಹೋಗಿಲ್ಲ ಗೈಸ್. ಓಕೆನಾ, ಇಲ್ಲ ಅಂತಂದರೆ ನಿಮ್ಗೆ ಅದು ಬರ್ತಾ ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಡಯಲ್ ಪ್ಯಾಡ್ ಇರುತ್ತಲ್ವ, ಡಯಲ್ ಪ್ಯಾಡನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ನೀವು ಆ್ಯಪ್ ಇನ್ಫೋ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಮೇಲೆ 3 ಲೈನ್ಸ್ ಬರುತ್ತೆ. ಓಕೆನಾ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಅಂತ ಇರುತ್ತೆ. ಓಕೆನಾ, ಅಲ್ಲಿ ಕ್ಲಿಕ್ ಮಾಡಿದ್ರು ಸಹ ನೀವು ಕಂಪ್ಲೀಟಾಗಿ ಏನಪ್ಪ ಅಂದರೆ ಮತ್ತೆ ನಿಮ್ಮೊಂದು ಹಳೆ ಡಯಲ್ ಪ್ಯಾಡ್ಗೆ ಅನ್ನೋದು ಬಂದೇ ಬಿಡ್ತಾರೆ ಗೈಸ್. ಓಕೆನಾ, ಸಿಂಪಲ್ ಆಗಿ ಏನಪ್ಪ ಅಂದರೆ ಸಿಂಪಲ್ ಆಗಿದ್ದೀನಿ ಇದ್ರ ಮುಖಾಂತರ ಸಾಲ್ವ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಯಾರಿಗೆಲ್ಲ ಅಪ್ಡೇಟ್ ಆಗಿದೆ ನೋಡಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಓಕೆನಾ, ಏನೂ ಆಗಿಲ್ಲ, ನಿಮ್ಮೊಂದು ಫೋನ್ ಎಲ್ಲೇ ಇದೆ ಆ್ಯಂಡ್ ಕಾಂಟ್ಯಾಕ್ಟ್ಸು ನಂಬರ್ಸ್ ಎಲ್ಲ ಇದ್ದಾವೆ, ಯಾವುದು ಡಿಲೀಟ್ ಆಗಿಲ್ಲ. ಇದೇನೋ ಗೂಗಲ್ ಅವ್ರು ಏನೋ ಮಾಡಬೇಕು ನಾವು ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋಗಿದ್ದಾರೆ, ಅದೇ ಡಯಲ್ ಪ್ಯಾಡ್ ಅಪ್ಡೇಟ್ ಆಗಿದೆ. ಓಕೆನಾ, ಫೋನ್ ಅಪ್ಡೇಟ್ ಮಾಡೋಕೆ ಹೋಗ್ಬಿಟ್ಟು ಡಯಲ್ ಪ್ಯಾಡ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಬಟ್ ಏನೋ ಮಾಡಿದ್ದಾರೆ ಅಪ್ಡೇಟು ಆ್ಯಂಡ್ ಇದರಿಂದ ಏನು ಅಂದರೆ ಏನು ಯೂಸ್ ಇಲ್ಲ. ಬಟ್ ಕೆಲವ್ರು ಜನರು ಏನಪ್ಪ ಅಂದ್ರೆ ಗಾಬರಿ ಆಗ್ತಿದ್ದಾರೆ, ಏನಾಗ್ಬಿಟ್ಟಿದೆ ನನ್ನ ಫೋನ್ಗೆ, ಎಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಎಲ್ಲಿ ಸೇವ್ ಇದಾವೆ ಅಂತ ಗಾಬರಿ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಇದ್ರ ಮುಖಾಂತರ ಕೂಡ ಮತ್ತೆ ನಮ್ಮ ಮುಂದೆ ಹಳೆ ಡಯಲ್ ಪ್ಯಾಡ್ ತಗೋಬೋದು, ಏನು ತೊಂದರೆ ಇಲ್ಲ ಗೈಸ್. ಓಕೆನಾ, ಆದಷ್ಟು ನೀವು ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಏನಾಗ್ಬಿಟ್ಟಿದೆಪ್ಪ ನನ್ನೊಂದು ಫೋನ್ ಅಂದ್ಬಿಟ್ಟು ಗಾಬರಿ ಆಗಿರ್ತಾರೆ ನೋಡಿ, ಅವ್ನಿಗೆ ಶೇರ್ ಮಾಡ್ಬಿಡಿ ಗೈಸ್. ಓಕೆನಾ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.